ಎಲ್ಲರಿಗೂ ನಮಸ್ಕಾರ ರೀ. ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ಮಾತಾಡಕತ್ತೀನಿ. ಇವತ್ತ ಒಂದು ವಿಶೇಷ ವಸ್ತುವಿನ ಬಗ್ಗೆ, ಬಹುಶಃ ನಾವೆಲ್ಲರೂ ಮರ್ತಿರುವಂಥ ಒಂದು ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡೋಕೆ ಇಚ್ಛೆ ಪಡ್ತೇನೆ. ಇಲ್ಲಿ ತಾವೆಲ್ಲರೂ ನೋಡಿರ್ಬೋದು, 1980ರ ದಶಕದಲ್ಲಿ 1990ರ ದಶಕದಲ್ಲಿ ಇದ್ದವರಿಗೆ ಭಾಳಷ್ಟು ಗೊತ್ತಿರುವಂಥದ್ದು, ಚಿರಪರಿಚಿತಿರುವಂಥದ್ದು. ಇತ್ತೀಚೆಗೆ ನಾವು ಆಧುನಿಕ ಶೈಲಿಯ ಒಂದು ಜೀವನ ಪದ್ಧತಿ ಅಳವಡಿಸಿಕೊಂಡ ಮೇಲೆ ಇದನ್ನು ಮರೆತು ಬಿಟ್ಟು ಅನಿಸ್ತೈತಿ. ಇದನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಪತ್ರೊಳಿ ಎಲೆ ಅಂತ ಕರಿತೀವಿ ನಾವು. ಪತ್ರೊಳಿ ಎಲೆ ಇದು ಸಂಸ್ಕೃತದಲ್ಲಿ ಪಲಾಶ ಪತ್ರ ಅಂತ ಕರಿತೀವಿ, ಕನ್ನಡದಲ್ಲಿ ಮುತ್ತುಗದ ಎಲೆ ಅಂತ ಕರಿತೀವಿ. ಯಾಕೆ ಇದನ್ನು ಹೇಳಾಗುತ್ತೀನಿ ಅಂತಂದ್ರೆ, ಇದರ ಎಲೆಯಿಂದ ತಯಾರು ಮಾಡಿದಂತಹ ಒಂದು ಪ್ಲೇಟ್ ಅಂತ ಕರಿತೀವಿ. ಇದರಲ್ಲಿ ಊಟ ಮಾಡೋದ್ರಿಂದ ಉಪಯೋಗ ಏನು ಅಂಥೇಳಿ ನಾವು ತಿಳ್ಕೊಬೇಕಾಗಿತ್ತು ಇವತ್ತು. ಯಾಕಂತಂದ್ರೆ ಇವತ್ತಿನ ದಿನಮಾನದಲ್ಲಿ ಒಂದು ಆರೋಗ್ಯದ ಮಟ್ಟ ಯಾವ ರೀತಿ ಹೋಗಿದ್ದಪ್ಪ ಅಂತಂದ್ರೆ, ದಿನಂಪ್ರತಿ ಹೊಸ ಹೊಸ ರೋಗಗಳನ್ನು ಹುಟ್ಟುವುದನ್ನು ನಾವು ನೋಡ್ತಾ ಇದ್ದೀವಿ. ಕ್ಯಾನ್ಸರ್ನಂಥ ಕಾಯಿಲೆಗಳು ತೀರಾ ಸಾಮಾನ್ಯ ಅನಿಸುವಷ್ಟು ಮನೆ ಮನೆಗೆ ಪ್ರವೇಶ ಪಡಿತಾ ಇರೋದನ್ನು ನಾವು ನೋಡಿದ್ವಿ. ಅಂಥವಕ್ಕೆಲ್ಲವನ್ನೂ ಸಹಿತ ಪರಿಹಾರ ನಮ್ಮ ಹಿರಿಯರು ಮೊದಲು ರೂಪಿಸಿಕೊಟ್ಟಿದ್ರು. ಆದರೆ ನಾವು ಆಧುನಿಕ ಭರಾಟೆಯಲ್ಲಿ, ಜೀವನ ಶೈಲಿಯಲ್ಲಿ ಅವನ್ನೆಲ್ಲನೂ ಮರೆತು ಬಿಟ್ಟಿವಿ. ಹಂಗೆ ಮರೆತದ್ರೊಳಗೆ ಈ ಪಲಾಶ ಎಲೆನೂ ಒಂದು ಅಂತ ಹೇಳ್ಬೋದು, ಅಥವಾ ಪತ್ರೊಳಿ ಎಲೆ ಅಂತ ಹೇಳ್ಬೋದು. ಆಡು ಭಾಷೆಯಲ್ಲಿ ಪತ್ರೊಳಿ ಅಂಥೇಳಿ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಬಯ್ಯಾಕೆ ಉಪಯೋಗ ಮಾಡ್ತಾರೆ ಶಬ್ದ. ಅದನ್ನು ಯಾಕಪ್ಪ ಅಂತಂದ್ರೆ ಉಂಡ ಬಿಸಾಡುವಂಥದ್ದು ಅನ್ನುವಂಥ ಒಂದು ಅರ್ಥದಲ್ಲಿ ಉಪಯೋಗ ಮಾಡ್ತಾರೆ. ಅದಕ್ಕೆ ಈ ಪತ್ರೊಳಿಯಲ್ಲಿ ಇದು ವ್ಯಂಗ್ಯವಾಗಿ ಬಳಸುವುದಲ್ಲ, ವೈದ್ಯಕೀಯವಾಗಿ ಬಳಸುವಂಥದ್ದು, ಔಷಧಿ ರೂಪದಲ್ಲಿ ಬಳಸುವಂಥದ್ದು ಅನ್ನೋದನ್ನು ನಾವು ನೋಡೋಣಂತ. ಪಲಾಶ ಇದನ್ನು ಏನಂತ ಕರೀತಾರಪ್ಪ ಅಂತಂದ್ರೆ, ಫೈರ್ ಆಫ್ ದ ಫಾರೆಸ್ಟ್ ಅಂತ ಕರೀತಾರೆ. ಅಂತಂದ್ರೆ ಕಾಡಿನ ಬೆಂಕಿ. ಈ ಸೀಸನ್ದಾಗ ನೀವು ಬೆಳಗಾವಿ ಕಡೆ ಹೋದ್ರಪ್ಪ ಅಂತಂದ್ರೆ ಕರಡಿಗುಡ್ಡ ಇಳಿಗೊಂದು ಕಾಣಿಸ್ತಾವೆ ನಿಮಗೆ. ಬಲಗಡೆ ಫುಲ್ ಕೆಂಪು, ಗುಡ್ಡದಾಗೆಲ್ಲ ಕೆಂಪು ಹೋಗ್ಬಿಟ್ಟದ್ದು ಗಿಡಗಳು ಕಾಣ್ತಾವೆ. ಅವ ಪಲಾಶ ಅಥವಾ ಮುತ್ತುಗ ಅಂಥೇಳಿ ನಾವು ಕರಿತೀವಿ. ಪರ್ಣಕ್ಷಾರೋ ಅಗ್ನಿಜನನೋ ಗುಲ್ಮಪ್ಲಿಹಾದಿ ನಾಶನಂ ಯಕೃತ್ವೃದ್ಧಿ ಪ್ರಶಮನೋ ಮೂತ್ರಕೃಚ್ಚಾಶ್ಮರಿ ನಾಶನಂ ಅಂತಂದ್ರೆ, ಇದರಿಂದ ತಯಾರು ಮಾಡಿರ್ತಕ್ಕಂತಹ ಒಂದು ಕ್ಷಾರ ಅಂತ ಕರಿತೀವಿ. ಅದು ಅಗ್ನಿಜನನ, ನಮ್ಮ ಪಾಚನ ಶಕ್ತಿಯನ್ನು ವೃದ್ಧಿ ಮಾಡುವಂಥದ್ದು. ಆಮೇಲೆ ಗುಲ್ಮ ರೋಗ ಮತ್ತು ಪ್ಲಿಹಾ ರೋಗ, ಸ್ಪ್ಲೀನ್ಗಾಗುವಂತಹ ತೊಂದರೆಗಳನ್ನು ನಾಶ ಮಾಡುವಂಥದ್ದು. ಆಮೇಲೆ ಯಕೃತ್ ವೃದ್ಧಿ ಅಂತಂದ್ರೆ, ಹಿಪಾಟೊಮೆಗಾಲಿ, ಲಿವರ್ಗೆ ಏನಾದರೂ ಬಾವು ಬಂದಿತ್ತಂತಂದ್ರೆ ಹಲವಾರು ಕಾರಣಗಳಿರ್ಬೋದು. ಸಾರಾಯಿ ಕುಡಿಯೋದು ಮುಖಾಂತರ ಆಗಿರ್ಬೋದು, ವೈರಲ್ ಹೆಪಾಟೈಟಿಸ್ ಆಗಿರ್ಬೋದು, ಹಲವಾರು ಯಕೃತ್ ವೃದ್ಧಿ ಅದನ್ನು ನಾಶ ಮಾಡುವಂಥದ್ದು. ಮೂತ್ರಕೃಚ್ರ ಅಶ್ಮರಿ ಅಂತಂದ್ರೆ, ಮೂತ್ರಕೋಶದಲ್ಲಿ ಆಗಿರ್ತಕ್ಕಂಥ ಕಲ್ಲನ್ನು ಕರಗಿಸುವಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ಆಮೇಲೆ ಪಿತ್ತ ನಾಶನ ಮಾಡುವಂಥದ್ದು. ನಾವೇನಾದರೂ ಮಸಾಲೆ ಪದಾರ್ಥಗಳನ್ನು ಊಟ ಮಾಡೋದಿತ್ತಪ್ಪ ಅಂತಂದ್ರೆ, ಈ ಪಲಾಶ ಕ್ಷಾರ ಅಂದ್ರೆ ಪಲಾಶ ಪತ್ರೊಳಿ ಎಲೆಯಲ್ಲಿ ನಾವು ಉಪಯೋಗ ಮಾಡೋದ್ರಿಂದ ಅದರ ಆ್ಯಸಿಡಿಕ್ ನೇಚರ್ ಅಂದ್ರೆ ಮಸಾಲೆಯಿಂದ ಆಗತಕ್ಕಂತಹ ಎಸಿಡಿಟಿ, ಹೈಪರ್ ಎಸಿಡಿಟಿ ಅವೆಲ್ಲವನ್ನು ಸಹಿತ ನಾವು ಕಂಟ್ರೋಲ್ ಮಾಡಬಹುದು. ಅದರ ಜೊತೆಗೆ ಅಗ್ನಿದೋಷ ಅಂತ ಕರಿತೀವಿ, ಗ್ರಹಣಿ ರೋಗ ಅಂತ ಕರಿತೀವಿ. ಗ್ರಹಣಿ ರೋಗ ಅಂತಂದರೆ ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮ್ ಅಂತ ಅದಕ್ಕೆ ಹೋಲಿಸ್ಬೋದು. ಆ ಮಾಲ್ ಅಬ್ಸಾರ್ಪ್ಷನ್ ಸಿಂಡ್ರೋಮನ್ನು ಸಹಿತ ಈ ಒಂದು ಪಲಾಶ ಪತ್ರದಲ್ಲಿ ನಾವು ಊಟ ಮಾಡೋದ್ರಿಂದ ಅದನ್ನು ಕಡಿಮೆ ಮಾಡಬಹುದು. ಅದಕ್ಕೆ ನಮ್ಮ ಹಿರಿಯರು ಯಾರು ಮೂರ್ಖರಲ್ಲ. ಅವರು ಮಾಡಿದಂತಹ ಪ್ರತಿಯೊಂದು ಪದ್ಧತಿಗಳು ಸಹಿತ ಬಹಳಷ್ಟು ಮಹತ್ವವಾಗಿರುವಂಥದ್ದು. ನಾವು ಅದನ್ನು ನೋಡಿ ಅನುಸರಿಸಬೇಕು, ಅದನ್ನು ಪಾಲಿಸಬೇಕು, ಮುಂದುವರಿಸಿಕೊಂಡು ಹೋಗಬೇಕು. ಇನ್ನೊಂದು ವಿಚಾರ ಹೇಳೋದಪ್ಪ ಅಂತಂದ್ರೆ, ಇತ್ತೀಚಿನ ಆಹಾರ ಎಲ್ಲವೂ ಸಹಿತ ಕಲಬೆರಕೆಯ ಆಹಾರ ಮತ್ತು ಕೀಟನಾಶಕ, ಕ್ರಿಮಿನಾಶಕಗಳನ್ನು ಹೊಡೆದು ಬೆಳೆದಿರತಕ್ಕಂಥ ಆಹಾರ. ಅಂಥ ಆಹಾರ ತಿನ್ನುವುದರಿಂದ ಕ್ಯಾನ್ಸರ್ ಕಾಯಿಲೆ ಬಹಳಷ್ಟು ಹೆಚ್ಚಾಗ್ತಾ ಇದೆ. ಈ ಮುತ್ತುಗದ ಎಲೆಯನ್ನು ದಿನಂಪ್ರತಿ ನಾವು ಉಪಯೋಗ ಮಾಡದೇ ಇದ್ದು ಸಹಿತ ಈ ಮುತ್ತುಗದ ಎಲೆಯಿಂದ ತಯಾರು ಮಾಡಿರ್ತಕ್ಕಂತಹ ಪ್ಲೇಟ್ನಲ್ಲಿ ಕನಿಷ್ಠ ಪಕ್ಷ ವಾರಕ್ಕೆ 2 ಸಲ ಆದರೂ ನಾವು ಊಟ ಮಾಡೋದ್ರಿಂದ, ಆಹಾರ ಸೇವನೆ ಮಾಡೋದ್ರಿಂದ ಬಹಳಷ್ಟು ರೋಗಗಳನ್ನು, ಕ್ಯಾನ್ಸರ್ ರೋಗಗಳಾಗಿರ್ಬೋದು, ಪಚನಕ್ರಿಯೆಗೆ ಸಂಬಂಧಪಟ್ಟಂಥ ರೋಗಗಳಾಗಿರ್ಬೋದು, ಆಮೇಲೆ ಆಗಳು ಹೇಳಿದಂಗೆ ಸ್ಪ್ಲೀನ್ ಮತ್ತು ಇದು ಲಿವರ್ ಸಂಬಂಧಪಟ್ಟಂಥ ಕಾಯಿಲೆಗಳನ್ನು ಗುಣಪಡಿಸಬಹುದು. ಆಮೇಲೆ ಕಿಡ್ನಿ ಸ್ಟೋನ್ ಆಗುವುದನ್ನು ತಪ್ಪಿಸಬಹುದು. ಆದಂಥ ಸ್ಟೋನ್ಗಳನ್ನು ಸಹಿತ ನಾಶ ಮಾಡಬಹುದು. ಈ ವಿಡಿಯೋ ತಮಗೆ ಲೈಕ್ ಆಗಿ ಅನ್ಕೊತೀನಿ. ಮತ್ತು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ಬರ್ರಿ, ಇವತ್ತು ನಮ್ಮ ಮನೆಯೊಳಗೆ ಇಡ್ಲಿ, ಒಗ್ಗರಣೆಯನ್ನು ಮತ್ತೇನೋ ಗ್ರೀನ್ ಚಟ್ನಿ ಮಾಡಿದಾರೋ. ಈ ಒಂದು ಪತ್ರೊಳಿ ಎಲೆ ಒಳಗೆ ಹಾಕ್ಕೊಂಡು ತಿನ್ನೋಣಂತ. ಬರ್ರಿ, ಎಲ್ಲರೂ ನಾಷ್ಟ ಮಾಡೋಣಂತ. ವಿಡಿಯೋವನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು.